ಏನಿದು? ಇಷ್ಟು ಕತ್ಲಾಯ್ತು, ಇನ್ನೂ ಡಾಕ್ಟರ್ ಬರಲಿಲ್ವಲ್ಲ? ಏನ್ ಡಾಕ್ಟ್ರೆ, ಯಾಕೆ ಲೇಟ್ ಮಾಡಿಬಿಟ್ರಿ? ನಿಮಗೋಸ್ಕರ ಕಾಯ್ತಾನೇ ಇದ್ದೆ ನಾನು. ಹಾಸ್ಪಿಟಲಲ್ಲಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು, ಹಾಗಾಗಿ ಲೇಟ್ ಆಯಿತು. ಆಯಿತು, ಬೇಗ ಬಂದು ನನ್ನ ಮಗಳನ್ನ ಟೆಸ್ಟ್ ಮಾಡಿ. ಅವಳು ಕಣ್ಮಿಟಿಗಿಸ್ತಿದ್ದಾಳೆ, ಅವಳು ಹುಷಾರಾಗ್ತಾಳೆ ಅನ್ನೋ ಸೂಚನೆ ಸಿಗ್ತಾ ಇದೆ. ಬನ್ನಿ ಬನ್ನಿ, ಮೊದಲು ಬನ್ನಿ. ಅಪ್ಪ ಅವ್ನಿಗೆ ಬೇರೆ ಟ್ರೈನ್ ಕೊಟ್ಬಿಟ್ಟಿದ್ವಿ. ಅವರು ಸರಿಯಾಗಿ ನಾವು ಹೇಳ್ಕೊಟ್ಟಿದ್ದ ಹೇಳ್ತಾರೋ ಇಲ್ವೋ, ನನಗೆ ಅದೇ ಭಯ ಆಗ್ಬಿಟ್ಟಿದೆ ಮೇಡಮ್. ಭಯ ನೋಡಿ ಅಂದರೆ ಯಾಕೆ ಭಯ ನಿಮಗೆ? ಭಯ ಭಯ ಯಾಕೆಂದ್ರೆ ಅದು ಭಯ ಯಾಕಂದ್ರೆ ಸರ್, ಅದು ಅವತ್ತು ಡಾಕ್ಟರ್ ಬಂದಾಗ ಅಂಜಲಿ ಅವ್ರು ರಿಯಾಕ್ಟ್ ಮಾಡಿಲ್ವಲ್ಲ, ಅದೇ ಥರ ಇವತ್ತು ರಿಯಾಕ್ಟ್ ಮಾಡಲ್ವೇನೋ ಅಂತ ಭಯ ಪಟ್ಕೊಂಡಿದ್ದಾರೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ, ನನ್ನ ಮಗಳು ಹುಷಾರಾಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನೀವು ಬನ್ನಿ 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 ಡಾಕ್ಟ್ರೆ. ಬನ್ನಿ ಬನ್ನಿ ಬನ್ನಿ. ಅಂಜಲಿ, ಈ ಮಾತು ನಿಜ ಯಜಮಾನ್ರೆ. ಅಂಜಲಿ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಅವ್ರ ಆರೋಗ್ಯದಲ್ಲಿ ಡೆವಲಪ್ಮೆಂಟ್ ಕಾಣ್ತಿದೆ. ಹಾಗಾದ್ರೆ ನನ್ನ ಮಗಳು ಸರಿ ಹೋಗ್ತಾಳ? ಆದಷ್ಟು ಬೇಗ ಸರಿ ಹೋಗ್ತಾರೆ. ಇವತ್ತು ಮಗು ಮುಂದೆ ಐ ಬ್ಲಿಂಕ್ ಮಾಡಿದ್ದಾರೆ, ಅವತ್ತು ಅವ್ರ ಗಂಡನ ಮುಂದೆ ರಿಯಾಕ್ಟ್ ಮಾಡಿದ್ದಾರೆ. ಅವ್ರು ಪ್ರೀತಿಸೋರ್ ಮುಂದೆ ಅವ್ರು ಆಕ್ಟಿವ್ ಆಗೇ ಇರ್ತಾರೆ. ಅವ್ರಿಗೆ ಇನ್ನಷ್ಟು ಪ್ರೀತಿ ಕೊಡಿ. ಇನ್ನಿವ್ರಿಗೆ ಮೆಡಿಸನ್ಸ್ಗಳ ಅವಶ್ಯಕತೆ ಇಲ್ಲ. ನಾನು ಇನ್ನು ಬರ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟರ್. ನೀನು ಈ ಥರ ಕಡೆ ಇದ್ರೆ ಇವ್ರು ರೆಸ್ಪಾಂಡ್ ಮಾಡ್ತಾರ? ಮೇಡಮ್ ಅದೆಲ್ಲ ಬೇಕಾಗ ನೀನು ಸರಿ ಹೋಗ್ತೀಯ. ಅಳಿಯಂದ್ರೆ ನಾಳೆನೇ ನಿಮ್ಮ ಮಗಳು ಬರ್ತ್ಡೇ. ಹತ್ರದಲ್ಲಿ ನಮ್ಮ ದೇವಸ್ಥಾನ ಇದೆ. ನಾನು, ನೀವು, ಅಂಜು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬರೋಣ. ಮಾವ, ನಾಳೆ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ, ನಾನು ಹೋಗಿ ರಿಸೀವ್ ಮಾಡಬೇಕಲ್ಲ ಮಾವ? ಓ, ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ನೀವು ಬೀಗ್ರನ್ನ ಕರ್ಕೊಂಡು ಬನ್ನಿ. ಅಂಜು ಮಗುನ ನಾನೇ ಕರ್ಕೊಂಡು ಬರ್ತೀನಿ. ಸರಿ, ಹಾಗೆ ಏನು ರಾಜೇಶ್ವರಿ, ಮುತ್ತು, ಎಲ್ರಿಗೂ ಕೊಟ್ಬಿಡಪ್ಪ. ಇದ್ರ ವಿಶೇಷ ಏನು ಗೊತ್ತಾ? ನನ್ನ ಮೊಮ್ಮಗಳು 100 ಕಾಲ ಚೆನ್ನಾಗಿ ಬಾಳ್ಲಿ, ನನ್ನ ಅಳಿಯಂದ್ರು ಮಗಳು ಮೊಮ್ಮಗಳ ಜೊತೆ ಸಂತೋಷವಾಗಿ ಬದುಕಲಿ ಅಂತ ಹರಸ್ಕೊಂಡು ದೇವ್ರ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಮತ್ತೊಂದು ಮುಖ್ಯವಾದ ವಿಷಯ ಏನು ಗೊತ್ತಾ? ಇವತ್ತು ನಮ್ಮ ಮನೆಗೆ ನಮ್ಮ ಅಳಿಯಂದ್ರ ಅಪ್ಪ ಅಮ್ಮ ಬರ್ತಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಯಾವುದೇ ರೀತಿಯ ಅನಾನುಕೂಲ ಆಗಬಾರ್ದು. ಅವರು ನಮ್ಮ ಮನೆ ಬೀಗ. ಅವ್ರನ್ನ ವಿಶೇಷವಾಗಿ ಸತ್ಕರಿಸೋದು ನಮ್ಮ ಧರ್ಮ. ಹಾಗೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ, ಅಂಜಲಿ ಹೆಲ್ತ್ ಕಂಡೀಷನ್ ಹೇಗಿದೆ? ಹುಷಾರಾಗ್ತಿದೆ ಅವರು. ಅವಳು ಮೊದಲಿನ ಥರ ಆಗ್ಬಿಟ್ರೆ ನನಗಷ್ಟೇ ಸಾಕು. ನನ್ನ ಮೊಮ್ಮಗಳ ಭವಿಷ್ಯನೇ ನನ್ನ ಮುಂದಿರೋ ಗುರಿ. ನೀನು ಏನೇ ಮಾಡಿದ್ರು ನಿನ್ನ ಮೊಮ್ಮಗಳಿಗೆ ಭವಿಷ್ಯ ಇಲ್ಲ. ಯಾಕೆ ಅಂದರೆ ಈಗ ಇಲ್ಲಿಗೆ ಬರ್ತಿರೋದು ವಿಜಯ. ನಾನು ಬೆಂಕಿ ಅಂದರೆ ಅವಳು ಬಿರುಗಾಳಿ ಇದ್ದ ಹಾಗೆ. ನಾವಿಬ್ರು ಒಟ್ಟಿಗೆ ಸೇರಿಕೊಂಡು ನಿನ್ನ ಆಸೆ, ನಿನ್ನ ಮಗಳು ಮೊಮ್ಮಗಳು ಭವಿಷ್ಯನ ಸುಟ್ಟು ಬೂದಿ ಮಾಡ್ತೀವಿ. ಯಜಮಾನ್ರೆ, ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಾ ಇದೆ ಅಂದಮೇಲೆ ಈ ಮನೆಗೆ ಒಳ್ಳೆ ಕಾಲ ಬಂತು ಅಂತಲೇ ಅರ್ಥ ಅಲ್ವಾ? ಆಹಾ, ಎಂಥ ಮಾತು ಹೇಳಿದೆ ರಾಜಪ್ಪ. ಒಳ್ಳೆ ಕಾಲ ಬಂತು ಅಂತ ಹೇಳಿದೆ, ಸರಿಯಾದ ಟೈಮ್ಗೆ ಅಳಿಯಂದ್ರೆ ಫೋನ್ ಮಾಡಿದ್ರು. ಮಾವ, ನಾವು ಬರ್ತಿದ್ದೀವಿ.
ಇನ್ನೊಂದು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಆಯ್ತು ಅಳಿಯಂದ್ರೆ ಬನ್ನಿ, ನಾವು ನಿಮಗೋಸ್ಕರನೇ ಕಾಯ್ತಿದ್ದೀವಿ. ಶಾಂತಮ್ಮ, ಬೀಗರು ಬರ್ತಿದ್ದಾರೆ, ಆರ್ತಿ ಸಿದ್ಧ ಮಾಡ್ಕೊ. ಸರಿ ಯಜಮಾನ್ರೆ. ಮುತ್ತು, ರಾಜಪ್ಪ, ಯಜಮಾನ್ರೆ. ಮೊದಲನೇ ಸರ್ತಿ ಬೀಗರು ನಮ್ಮ ಮನೆಗೆ ಬರ್ತಿದ್ದಾರೆ. ಅವ್ರನ್ನ ಉಪಚರಿಸೋದ್ರಲ್ಲಿ ಯಾವುದೇ ರೀತಿ ಕುಂದುಕೊರತೆ ಆಗಬಾರ್ದು. ಏನಪ್ಪ? ಸರಿ ರಾಜಪ್ಪ, ನೀನ್ ಬಾ. ಬಂದೆ. ಮುತ್ತು, ಏನೇನು ಬೇಕೋ ಎಲ್ಲ ನೋಡಪ್ಪ. ಬರೋ ಜನ ಬರ್ತಾ ಇದ್ದಾರೆ. ಇಲ್ಲಿಗೆ ಬಂದಮೇಲೆ ಯಜಮಾನ್ರು ಆರತಿ ಎತ್ತಾರೋ ಆಚೆಗೆ ತಳ್ತಾರೋ ಒಂದು ಗೊತ್ತಿಲ್ಲ. ಅಳಿಯಂದ್ರೆ ಎಲ್ಲಿ ಬೀಗರು? ಬಂದ್ರು ಮಾವ, ಬಂದ್ರು. ಅಂತೂ ಇವರು ಬಂದ್ಬಿಟ್ರ. ಈ ಮನೆನೇ ಒಂದು ನಾಟಕ ರಂಗ, ಸ್ಟೇಜ್. ಇಲ್ಲಿ ನಾವೆಲ್ಲ ಪಾತ್ರಧಾರಿಗಳು. ನೋಡೋಣ ಇನ್ನು ಏನೇನು ನಡೆಯುತ್ತೋ ಅಂತ. ಆ ಭಗವಂತ ಹೇಗೆ ಬರಿತಾನೋ ಹಾಗಾಗತ್ತೆ. ಡಾರ್ಲಿಂಗ್, ವೆರಿ ವೆರಿ ಹಾಟ್. ಯಾ ಫರ್ಗೆಟ್ ಮೈ ಹಾರ್ಟ್. ಏನ್ರಿ ಫುಲ್ ಕತ್ಲೆ ಕತ್ಲೆ ಕಾಣಿಸ್ತಿದೆ? ಅಳೋದು ಕನ್ನಡಕನ ತುದಿ ಎಲ್ಲ ಕಾಣುತ್ತೆ. ಬೀಗ್ರೆ, ಹೂ ಇಸ್ ದಿಸ್? ಐ ಡೋಂಟ್ ನೋ. ನೋ ಪಾರ್ಕಿಂಗ್, ನೋ ಸ್ಮೋಕಿಂಗ್. ಏನು ಮೇಡಮ್, ಅಪ್ಪ ಅಮ್ಮಂಗೆ ಏನೇನು ಹೇಳ್ಕೊಟ್ಬಿಟ್ಟಿದ್ದೀರಾ? ನಾನು ಏನೇನು ಹೇಳ್ಕೊಟ್ಟಿಲ್ಲ ಸುಪ್ಪು, ನೆನ್ನೆ ನಿಮ್ಮ ಮುಂದೆನೇ ಹೇಳ್ಕೊಟ್ನಲ್ಲ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ, ಹಾಗೆ ಒಂದಿಷ್ಟು ಇಂಗ್ಲೀಷ್ ಪದಗಳನ್ನ ಓದ್ಕೊಂಡು ಬನ್ನಿ ಅಂತ ಹೇಳಿದೆ. ರೋಡ್ ನೋಡಿದ್ರೆ ರೋಡಲ್ಲಿರೋ ಬರೋ ಬೋರ್ಡ್ಸ್ನೆಲ್ಲ ಓದ್ಕೊಂಡು ಬಂದಿದ್ದಾರೆ. ನೋ ಪಾರ್ಕಿಂಗ್ ಅಂತೆ, ನೋ ಸ್ಮೋಕಿಂಗ್ ಅಂತೆ, ನಮ್ಮ ಗತಿ. ಮಾಮ್, ಡ್ಯಾಡ್, ಇವರೇ ನಮ್ಮ ಮಾವ. ಓ, ಫಾದರ್ ಇಲ್ಲ. ಹಲೋ ಹಲೋ. ಬೀಗ್ರೆ, ನಿಮಗೆ ಸ್ವಾಗತ. ಮುತ್ತು,